ವೈನಿ ನೀವು ಅಯ್ಯೋ ಯಾಕೆ ಕಾವ್ಯ ಯಾಕೆ ನಾನು ನೋಡಿ ಹೆದರ್ಕೊಂತೀವಿ ನಾನೇನು ಹುಲಿನ ಸಿಂಹನ ಹೆದರ್ಕೊಳಕ್ ಹೇಳಿ ನೋಡೋಣ ಅದು ನೋಡು ಇಂಥ ಕಾಸ್ಟ್ಲಿ ಮೊಬೈಲ್ ಫೋನ್ ಸೆಟ್ ಕೆಳಗೆ ಬೀಳಿಸಿದಿ ಪುಣ್ಯಕಲ್ಲೇ ಟೇಬಲ್ ಇತ್ತು ಚಲೋ ಆತ ಅದು ಸಾಫ್ಟ್ ಬೆಡ್ ಟೇಬಲ್ ಇಲ್ಲ ಅಂದಿದ್ರೆ ಅದು ಹೊಡಿತಿತ್ತು ಹೌದಲ್ಲ ಮತ್ತೆ ಅದನ್ನ ಡಿಸ್ಪ್ಲೇ ಹಾಕ್ಸಕ್ ಮತ್ತೆ ಎಷ್ಟೊಂದು 1,000 ರೂಪಾಯಿ ಖರ್ಚು ಮಾಡ್ಬೇಕಿತ್ತು ಹಂಗ ಒಂದಕ್ಕೊಂದು ಇರ್ತಾವ ಸ್ವಲ್ಪ ಲಕ್ಷ ವಹಿಸ್ಬೇಕು ಕಾವ್ಯ ಅದು ಹೋಗ್ಲಿ ನೀವೇನು ಹಿಂಗೆ ಸಡನ್ ಆಗಿ ಇಲ್ಲೇ ನನ್ನ ನೋಡ್ಕೊಂಡ್ ಬಂದಿದ್ದೆ ಅಯ್ಯೋ ಏನಿಲ್ಲಪ್ಪ ಈ ನಡುವಂತೂ ನೀನು ಒಟ್ಟು ನಿನ್ನ ರೂಮ್ನಾಗ ಇರಾಕತ್ತಿಲ್ಲಪ್ಪ ಬರೀ ಇಲ್ಲೇ ಬಂದು ಕುಂದ್ರಾಕತ್ತಿದ್ದಿ ಅದು ಯಾಕಂತಾನೆ ಗೊತ್ತಿಲ್ಲ ಅದು ನನಗೆ ಅಲ್ಲಿ ಇರ್ಬೇಕಂತ ಅನ್ಸಾತಿಲ್ಲ ಇಲ್ಲೇ ಈ ರೂಮ ಭಾಳ ಕಂಫರ್ಟೇಬಲ್ ಆಗೈತಿ ಅದಕ್ಕೆ ನಾನು ಇಲ್ಲೇ ಇರ್ತೇನೆ ಅಂದಂಗೆ ನೀವು ಯಾಕೆ ಇಲ್ಲಿಗೆ ಬಂದ್ರಿ ರೂಮಿಗೆ ನಾ ಹೇಳಿದ್ನಲ್ಲ ಬರೋಕ್ಕಿಂತ ಮುಂಚೆ ಒಂದ್ಸಲಿ ಡೋರ್ ನಾಕ್ ಮಾಡಿ ಬರ್ಬೇಕಂತಂದೇಳಿ ಹಂಗ ಸುಮ್ಮನೆ ಸಿಕ್ಕಂಗ ನುಗ್ಗದಲ್ಲ ನಾನು ಏನಾರ ಸ್ವಲ್ಪ ಪರ್ಸನಲ್ ಆಗಿ ಯಾರ್ದಾರ ಹತ್ರ ಮಾತಾಡ್ತಿರ್ತೀನಿ ನನಗೂ ಬೇರೆ ಬೇರೆ ಕೆಲಸ ಇರ್ತಾವ ಅದು ಬಿಟ್ಟು ನೀವು ಹಿಂಗೆ ಬಂದ್ರೆ ನಿಮಗೂ ಅರ್ಥ ಆಗ್ಬೇಕು ವೈನಿ ನಾನು ಹಿಂಗೆ ಸಡನ್ ಆಗಿ ನಿಮ್ಮ ರೂಮಿಗೆ ಬಂದ್ರೆ ಏನು ಅನಿಸ್ತೈತಿ ಅಯ್ಯೋ ಸಾರಿ ಕಾವ್ಯ ಅದು ಬಿಸಿ ಬಿಸಿ ಬಜ್ಜಿ ಮಾಡಿದ್ನಾ ನಿನಗೆ ಇಷ್ಟ ಅಂತ ಹೇಳಿ ಕೊಡೋಣ ಅಂತ ಬಂದೆ ಎಲ್ಲೆಲ್ಲೂ ನೀ ಕಾಣ್ಲಿಲ್ಲ ಇಲ್ಲೇ ಇರ್ತಿ ಅಂತ ಹೇಳಿ ಬಂದೆ ಕಂಡು ಕೂಡಲೇ ಫುಲ್ ಖುಷಿ ಆಗ್ಬಿಡ್ತಾ ಅದಕ್ಕೆ ಕೇಳಬಾರ್ದ ಮರ್ತ್ಬಿಟ್ಟೆ ಮತ್ತೆ ಬಿಸಿ ಹೋಗಿ ಆರ್ಬಿಟ್ರೆ ರುಚಿ ಹತ್ತೋದಿಲ್ಲಲ್ಲ ಅದಕ್ಕೆ ಅಲ್ಲ ನನಗ ಬಜ್ಜಿ ಇಷ್ಟ ಅಂತ ಹೇಳಿ ನಿಮ್ಗೆ ಯಾವಾಗ ಹೇಳಿದ್ದೆ ನಾ ಮಾಡ್ಕೊಡಂತಾನು ಕೇಳಿಲ್ಲಲ್ಲ ಅದು ಹಂಗಲ್ಲ ಕಾವ್ಯ ಅಂದ್ರ ಅತ್ತೆಯವ್ರಿಗೆ ಹೇಳ್ಬಿಟ್ಟೇನಿ ನೀನು ಕಾವ್ಯ ಅಂತ ಅಂದ್ರ ನಾನು ನಾದ್ನಿ ಅಂತ ನೋಡೋದಿಲ್ಲ ನನ್ನ ಸ್ವಂತ ತಂಗಿ ತರನ ನೋಡ್ತೇನೆ ನೀವೇನು ತಲೆ ಕೆಡ್ಸ್ಕೋಬೇಡ್ರಿ ಅಂತ ಹೇಳಿ ಏನ್ ಇವತ್ತ ಇಷ್ಟು ದಿವಸ ಬಿಟ್ಟು ಇವತ್ತ ನನ್ನ ಮೇಲೆ ಅಷ್ಟು ಪ್ರೀತಿ ಉಕ್ಕಿ ಹರಿಯಾಕತ್ತೈತಿ ನನ್ನಿಂದ ಏನಾರ ಕೆಲಸ ಆಗ್ಬೇಕಿತ್ತ ಹೆಂಗ ಮತ್ತೇನಾರ ಬೇರೆ ರೀತಿ ಪ್ಲಾನ್ ಮಾಡಿರೋ ಹೆಂಗ ಈ ಮನೆ ಎಲ್ಲ ನನ್ನ ಹೆಸರಿಗೈತಿ ವಾಪಸ್ ನಿಮ್ಮ ಹೆಸರಿಗೆ ಇಲ್ಲ ನಿಮ್ಮ ಗಂಡನ ಹೆಸರಿಗೆ ಬರ್ಸ್ಕೋಬೇಕಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಮತ್ತೆ ನನ್ನೇನಾರ ಸಾಯಿಸ್ಬೇಕಂತ ಹೇಳಿ ಏನಾರ ಪ್ಲಾನ್ ಹಾಕಿರ ಹೆಂಗ ಯಾಕೆ ಕಾವ್ಯ ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲ ನನ್ನ ನೋಡಿದ್ರೆ ಹಂಗ ಅನಿಸ್ತೈತಿ ಇಲ್ಲಪ್ಪ ನನಗಂತ ಕೆಟ್ಟ ಬುದ್ಧಿ ಎಲ್ಲ ಇಲ್ಲ ಕಾವ್ಯ ನನಗೆ ಗೊತ್ತು ಬಿಡ್ರಿ ನಿಮ್ಗೆ ಎಂತ ಕೆಟ್ಟ ಬುದ್ಧಿ ಐತಿ ಅಂತ ಕೆಟ್ಟ ಬುದ್ಧಿ ಇಲ್ಲ ಅಂತ ಹೇಳಿ ಮೊನ್ನೆ ಎಲ್ಲ ಹೇಳಿದ್ರಲ್ಲ ನಿಮ್ಮ ಅತ್ತೆಯವರು ಐ ಮೀನ್ ಅಮ್ಮ ಅದು ಅವಾಗ ಇದ್ದಿದ್ದು ನಿಜ ಆದ್ರೆ ಇವಾಗ ನಿಮ್ಗಳ ಮಧ್ಯೆ ಇದ್ದು ನಾನು ಭಾಳ ಬದಲಾಗ್ಬಿಟ್ಟೇನಿ ಕಾವ್ಯ ನನಗೆ ನೀವ ಸರ್ವಸ್ವ ಎಲ್ಲಾರ ಸೇವೆ ಮಾಡ್ಬೇಕು ಅನ್ನೋದೊಂದ ನನಗೆ ತಲೆ ಒಳಗಿರೋದು ಬೆಳಿತಾ ಬೆಳಿತಾ ಯಾರ ಜೊತೆನೂ ಬೆಳಿಲಿಲ್ಲ ಏನೋ ಒಂದು ಸ್ವಲ್ಪ ಆಸೆ ಹುಟ್ಟಿತ್ತು ನಿಜ ಆದ್ರೆ ಈ ಕೂಡಿದ ಕುಟುಂಬದೊಳಗಡೆ ಎಲ್ಲಾರ ಜೊತೆನೂ ಸೇರ್ಕೊಂಡು ಅತ್ತಿ ಮಾವ ನಾದ್ನಿ ಮತ್ತು ಗಂಡನ ಪ್ರೀತಿ ಒಳಗಡೆ ನಾನು ಇದ್ದ ಮನಿ ನನಗೆ ಶಾಶ್ವತ ನಾನು ಇನ್ಮೇಲೆ ಮೋಸ ಮಾಡಬಾರ್ದು ಅನ್ನೋದು ನನಗೆ ಗೊತ್ತಾಗಿ ಎಲ್ಲಾರ ಜೊತೆನೂ ಹೊಂದ್ಕೊಂಡು ಹೊಂಟೇನಿ ಕಾವ್ಯ ಏನೋಪ್ಪ ನನಗೆ ಏನು ಒಂದು ಗೊತ್ತಾಗಕತ್ತಿಲ್ಲ ಹೋಗ್ಲಿ ಬಿಡ್ರಿ ನಿಮ್ಮ ಮನಸ್ಸಿಗೆ ಏನಾರ ಬೇಜಾರಾಗಿದ್ರೆ ಸಾರಿ ಸರಿ ಹೋಗ್ಲಿ ಬಿಡು ಈ ಬಜ್ಜಿ ತಿನ್ನು ಬಿಸಿ ಇರಬೇಕಾದ್ರೆ ತಿಂದ್ರೆ ಟೇಸ್ಟ್ ಆಗಿರ್ತೈತಿ ಇಲ್ಲ ಅಂತ ಅಂದ್ರೆ ಆಮೇಲೆ ಆರೋತಂತಂದ್ರೆ ಅಷ್ಟು ಟೇಸ್ಟ್ ಇರೋದಿಲ್ಲ ಇಷ್ಟಕ್ಕೊಂದು ಬಜ್ಜಿನ ನನಗೆ ಇಷ್ಟಕ್ಕೊಂದು ಮಿರ್ಚಿ ಬಜ್ಜಿ ಎಲ್ಲ ಹೋಗಂಗಿಲ್ಲ ಒಂದೆರಡು ಕೊಟ್ಟು ಹೋಗ್ರಿ ಸಾಕು ಉಳಿದಿದ್ದೆಲ್ಲ ತೊಗೊಂಡು ಹೋಗ್ಬಿಡ್ರಿ ಮೊದಲ ನಾನು ಮದ್ವಿಗೆ ಅಂತ ಹೇಳಿ ಡಯಟ್ ಪ್ಲಾನ್ ಅದು ಇದು ಮಾಡಕತ್ತೇನೆ ಸುಮ್ಮನೆ ನೀವು ನನಗೆ ಇದನ್ನೆಲ್ಲ ತಿನ್ಸಿ ಡುಮ್ಮಿ ಮಾಡಬೇಡ್ರಿ ಮದ್ವೆ ಫೋಟೋ ಒಳಗೆ ಮತ್ತೆ ದಪ್ಪ ಬಂದ್ರೆ ಚಂದ ಅನ್ಸೋದಿಲ್ಲ ಅಯ್ಯೋ ಕಾವ್ಯ ಯಾಕೆ ಚಿಂತೆ ಮಾಡ್ತಿದ್ದಿ ನಾನು ಬರೀ ನಿನ್ನ ಸಲುವಾಗಿ ಅಷ್ಟ ಅಲ್ಲ ನಾನು ನಿನ್ನ ಜೊತೆನ ಕುತ್ಕೊಂಡು ಈ ಮಿರ್ಚಿ ತಿಂದ್ರಾತ ಅಂತಂದೇಳಿ ಇಷ್ಟಕ್ಕೊಂದು ಹಾಕೊಂಬಂದೆ ನನಗಂತೂ ಈ ಮಿರ್ಚಿ ಬಜ್ಜಿ ಅಂದ್ರೆ ಭಾಳ ಇಷ್ಟಪ್ಪ ಮೊದಲ ಹೊರಗಡೆ ಕ್ಲೈಮೇಟ್ ನೋಡಿಲ್ಲ ಎಷ್ಟು ಕೋಲ್ಡ್ ಆಗೈತಿ ಇಂಥ ಕೋಲ್ಡ್ ಕ್ಲೈಮೇಟ್ ಒಳಗಡೆ ಬಿಸಿ ಬಿಸಿ ಮಿರ್ಚಿ ಬಜ್ಜಿ ಒಂದು ಕಪ್ ಚಾ ಇದ್ರೆ ಹೆಂಗಿರ್ತೈತಿ ಹೌದಲ್ಲ ಅದನ್ನ ನೆನೆಸ್ಕೊಂಡು ನಾನು ತೊಗೊಂಬಂದಪ್ಪ ನಿನಗೆ ನೀನು ಯಾವಾಗೂ ಅಂದಿದ್ದು ನೆನಪಿತ್ತು ನಿನಗೆ ಮಿರ್ಚಿ ಅಂದ್ರೆ ಭಾಳ ಇಷ್ಟ ಅಂತ ಹೇಳಿ ಅದಕ್ಕೆ ಏನು ಮಾಡಲಿ ಅಂತೇಳಿ ಪ್ಲಾನ್ ಮಾಡ್ಕೊಳತ್ತಿದ್ದೆ ಅಷ್ಟೊತ್ತಿಗೆ ಮಿರ್ಚಿ ಮಾಡ್ಬೇಕಂತಂದ್ರೆ ತಲೆ ಒಳಗೆ ಬಂತು ಅತ್ತೆಯವರಿಗೂ ಕೇಳಿದೆ ಅವರು ತಿಂತೇನೆ ಮಾಡು ಅಂತ ಅಂದ್ರು ಮತ್ತೆ ನಿನಗೂ ಇಷ್ಟ ಅಂತ ಹೇಳಿ ಅವರು ಅಂದ್ರು ಹಂಗಂದ್ರೆ ಮಾಡಿದ್ರೆ ಅತ್ತೆ ಎಲ್ಲರೂ ತಿಂತಾರ ಮತ್ತೆ ನಾನು ನನ್ನ ಮುದ್ದಿನ ನಾದ್ನಿ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರಾತು ಅಂತಂದೇಳಿ ತೊಗೊಂಬನ್ನಪ್ಪ ತಪ್ಪ ಕಾವ್ಯ ಏನಿದೆ ಇವ್ರು ವರ್ಷನ ಬದಲಾಗೈತಲ್ಲ ಇವತ್ತ ಅದು ನೀವು ಇಲ್ಲೇ ಕುತ್ಕೊಂಡು ತಿಂತೀರಾ ಕಾವ್ಯ ಯಾಕೆ ಕಾವ್ಯ ನಾನು ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿನಗೆ ಒಂದು ಸ್ವಲ್ಪ ಇಷ್ಟ ಇಲ್ಲ ಅಂತ ಅನ್ಸಾತೈತೆ ನನಗೆ ಅದು ನನಗೆ ಯಾರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಹೇಳಿ ಇಷ್ಟ ಆಗಲ್ಲ ಮೊದಲ ನಾನು ಕೆಲವೊಂದು ಜನರಿಂದ ಮೋಸ ಹೋಗೇನಿ ಅದೆಲ್ಲ ಹೋಗ್ಲಿ ಬಿಡು ಕಾವ್ಯ ನಾನು ಹುಟ್ಟಾನ ಯಾರ ಜೊತೆನೂ ಬೆಳೆದಿಲ್ಲ ನನ್ನ ಚಿಕ್ಕಮ್ಮನ ಮಕ್ಕಳು ಅದಾರಲ್ಲ ಅವ್ರು ಯಾರು ನನ್ನನ್ನು ಹತ್ತಕ್ಕೆ ಸೇರಿಸಲೇ ಇಲ್ಲ ಬರೀ ಮನೆ ಕೆಲಸ ಅದು ಇದು ಅಂತ ಹೇಳಿ ಎಲ್ಲರೂ ಚಾಕ್ರಿ ಮಾಡಿದ್ರು ನನಗೆ ಯಾರ ಪ್ರೀತಿನೂ ಸಿಗ್ಲಿಲ್ಲ ಈಗ ನಿಮ್ಮೆಲ್ಲರ ಪ್ರೀತಿ ನನಗೆ ಸಿಗಾಕತ್ತೈತಿ ನಿಮ್ಮ ಚಾಕ್ರಿ ಮಾಡೋದ್ರೊಳಗಡೆ ಏನು ತಪ್ಪಿಲ್ಲಲ್ಲ ಅದಕ್ಕೆ ನಿನ್ನ ಜೊತೆ ಮಾತಾಡ್ಕೊಂತ ತಿಂದ್ರಾಯ್ತು ಅಂತ ಹೇಳಿ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಯ್ತು ಅಂತ ಹೇಳಿ ಬಂದೇನಿ ಕಾವ್ಯ ಪ್ಲೀಸ್ ನಿಮ್ಮ ವೈನಿನ ಬೇಜಾರು ಮಾಡಬೇಡ ಯಪ್ಪ ಇದನ್ನ ತಿಂದು ಹೊರ್ತೀವ್ರಿ ಇಲ್ಲಿಂದ ಜಾಗ ಖಾಲಿ ಮಾಡಂಗೆ ಕಾಣಕತ್ತಿಲ್ಲ ಸುಮ್ಮನೆ ನಾನು ನಾಟಕದ ಪ್ರೀತಿ ತೋರಿಸಿ ಇಲ್ಲಿಂದ ಸಾಗ ಹಾಕಿದ್ರೆ ಸಾಕು ಸರಿ ಬರೀ ಕುಂದೂರಿ ನನಗೆ ಗೊತ್ತು ನನ್ನ ಮುದ್ದಿನ ನಾದ್ನಿ ನನಗೆ ಹಂಗೆ ಬೇಜಾರು ಮಾಡೋದಿಲ್ಲ ಅಂತ ಹೇಳಿ ತಗೋ ತಿನ್ನು ಅದು ಇರ್ಲಿ ವೈನಿ ನಾನು ಒಂದೆರಡು ತಿಂತೇನೆ ನೀವು ತಿನ್ರಿ ಒಂದು ಸ್ವಲ್ಪ ತನಕ ಕುತ್ಕೊಂಡು ಮಾತು ಹೇಳಿ ಇಲ್ಲಿಂದ ಹೋಗ್ಬಿಡ್ರಿ ಏನು ಕಾವ್ಯ ನಾನು ಇಷ್ಟು ಪ್ರೀತಿಯಿಂದ ನಿನ್ನ ಹತ್ರ ಮಾತಾಡ್ಬೇಕಂತ ಬಂದ್ರೆ ನೀನು ನನ್ನನ್ನು ಹೊರಗೆ ಹೋಗಂತಿದ್ದಿ ಆಯ್ತು ಬಿಡು ಸರಿ ನೀನು ತಿನ್ನು ನಾನು ಹೊರಗೆ ಹೋಗ್ತೇನೆ ಅಯ್ಯೋ ಇದೇನಪ್ಪ ಇದು ಒಳ್ಳೆ ನನಗೆ ಪೀಕ್ಲಾಟ ಆತಲ್ಲ ನಾನು ಹಿಂಗೆ ಡೈರೆಕ್ಟಾಗಿ ಫೇಸ್ ಟು ಫೇಸ್ ಮಾತಾಡಿದ್ರೆ ಇವ್ರು ಇಲ್ಲಿಂದ ಎದ್ದು ಹೋಗಂಗೆ ಕಾಣಂಗಿಲ್ಲ ಹೆಂಗಾರ ಮಾಡಿದ್ದನ್ನು ಇಷ್ಟನ್ನು ಖಾಲಿ ಮಾಡಿ ಪ್ಲೇಟ್ ಇಡಾಕಂತ ಹೇಳಿ ಕಳಿಸಿ ಅವ್ರು ಆ ಕಡೆ ಹೋಗ್ತಿದ್ದಂಗೆ ಈ ಕಡೆ ಚಿಲ್ಕ ಹಾಕೊಂಡ್ಬಿಡ್ಬೇಕು ಸರಿ ಬಿಡ್ರಿ ಬೇನಿ ಏನಿಲ್ಲ ನಾನು ಹೇಳಿದ ಇಂಟೆನ್ಷನ್ ಬೇರೆ ಅದು ನನಗೆ ಸ್ವಲ್ಪ ನಿದ್ದೆ ಬರ ಆತಿತ್ತ ಅದ್ರ ಸಲುವಾಗಿನ ಬಡ ತಿಂದು ಹೋಗಿ ಮ್ಯಾಲೆ ನನ್ನ ರೂಮ್ನ ಮಲ್ಕೊಂಡ್ರಾತ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದೆ ಓ ಹೌದಾ ಸರಿ ಬಿಡು ಅಂದಂಗ ನಿನ್ನ ಫ್ರೆಂಡ್ ಪೂಜಾ ಇದ್ಲಲ್ಲ ಪೂಜಾನಾ ಯಾ ಪೂಜಾ ವೈನಿ ನನಗೆ ಪೂಜಾ ಅನ್ನೋ ಫ್ರೆಂಡ್ಸ್ ಯಾರೂ ಇಲ್ವಲ್ಲ ಏನಿದು ಈಕೆ ಪೂಜಾ ಅನ್ನೋ ಫ್ರೆಂಡ್ ಇಲ್ಲ ಅಂತ ಹೇಳ್ತಾಳ ಆಕೆ ನೋಡಿದ್ರೆ ಪೂಜಾ ಫುಲ್ ಕ್ಲೋಸ್ ಅದಾರ ಅನ್ನೋ ಥರ ಇದಾರ ಇದು ಏನಿದೆ ಅರ್ಥನ ಆಗಕತ್ತಿಲ್ಲ ಕಾವ್ಯ ಯಾಕ ಸ್ವರೂಪ್ ತಂಗಿ ಪೂಜಾ ಓ ಅವಳಾ ಅವಳದು ನಂದು ಫ್ರೆಂಡ್ಶಿಪ್ ಕಟ್ಟಾಗಿನ ಭಾಳ ವರ್ಷ ಆಯ್ತಲ್ಲ ಹಾಗಾಗಿ ನನಗೆ ಯಾವ ಫ್ರೆಂಡು ಇದಾರಂತ ಅನ್ಕೊಂಡೇ ಇಲ್ಲ ಇನ್ಫ್ಯಾಕ್ಟ್ ಅವತ್ತಿಂದ ನಾನು ಎಲ್ಲರ ಹತ್ರ ಫ್ರೆಂಡ್ಶಿಪ್ ಕಟ್ ಮಾಡ್ಕೊಂಡ್ಬಿಟ್ಟಿರೋದು ಅವಾಗಿಂದ ನಾನು ಬದಲಾಗಿರೋದು ಹೌದಾ ಆದ್ರೆ ಅವಳ ಮಧ್ಯೆ ನಿನ್ನ ಮಧ್ಯೆ ಏನಾಗೈತಿ ಅಂತ ಸ್ವಲ್ಪ ಹೇಳ್ತೀಯಾ ವೈನಿ ಅದೆಲ್ಲ ನಿಮಗೆ ಯಾಕೆ ಅದ್ರ ಬಗ್ಗೆ ನಿಮ್ಗೆ ಬೇಡ ಅದು ಮುಗ್ದು ಹೋಗಿರೋ ಕತಿ ಅದು ಹಂಗಲ್ಲ ನೀವಿಬ್ರು ಒಳ್ಳೆ ಫ್ರೆಂಡ್ಸ್ ಇದ್ರಲ್ಲ ಇಬ್ರು ಒಂದು ಮಾಡಿದ್ರೆ
ನೀವಿಬ್ರು ಚಂದಾಗಿದ್ರೆ ಅಷ್ಟೇ ಸಾಕು. ಅದಕ್ಕೆ ನಾನು ಇಲ್ಲಿ ನೋಡ್ರಿ ವೈನಿ, ನೀವು ಹೇಳ್ದಂಗೆ ಎಲ್ಲ ನಾನು ಕೇಳಾತೀನಿ. ಈಗ ನನಗೆ ಪೂಜಾನ್ ಮ್ಯಾಟ್ರ್ ಎಲ್ಲ ತೆಗಿಬೇಡ್ರಿ. ನನಗೆ ಅವಳು ಮಾತು ಕೇಳಿದ್ರೆ ನನಗೆ ಇಂಟ್ರೆಸ್ಟ್ ಇಲ್ಲ, ಅದ್ರ ಬಗ್ಗೆ ಮಾತಾಡ್ಬೇಕಂತ ನನಗೆ ಅನ್ಸೋದು ಇಲ್ಲ. ನಾನೆಲ್ಲ ಅವಾಗಲೇ ಮುಗಿದ್ಬಿಟ್ಟೇನಿ. ಅದು ಒಂಥರ ಕೆಟ್ಟ ಕನಸು ಅಂತ ಹೇಳಿ ಮುಗಿಸ್ಬಿಟ್ಟೇನಿ. ಸರಿ ಬಿಡು ಕಾವ್ಯ, ನಿನಗೆ ಇಷ್ಟ ಇಲ್ಲ ಅಂದ್ರೆ ಬೇಡ. ನಿನಗೆ ಯಾವ ಮ್ಯಾಟ್ರ್ ಬಗ್ಗೆ ಮಾತಾಡಕ್ಕೆ ಇಷ್ಟ ಆಗ್ತೈತೆ ಹೇಳು, ಅದನ್ನ ಮಾತಾಡೋಣ. ಇವಾಗ ನನಗೆ ಯಾವ ಮ್ಯಾಟ್ರ್ ಬಗ್ಗೆನೂ ಮಾತಾಡ್ಬೇಕಂತ ಅನ್ಸಾತಿಲ್ಲ. ನನಗೆ ಬಜ್ಜಿ ತಿಂದು ಸಾಕಾಯ್ತು, ಹೊಟ್ಟಿನೂ ತುಂಬ್ತು. ನಾನು ನೀರು ಕುಡಿದು ಹೋಗಿ ಮಲ್ಕೊಂತೀನಿ. ನೀವು ಇರು, ಇನ್ನೂ ಒಂದೆರಡು ಐತಿ, ಅದನ್ನ ಮುಗಿಸ್ಬಿಟ್ಟು ಖಾಲಿ ಮಾಡಿ ಆಮೇಲೆ ಹೋಗಿ ನಾನು ಇಟ್ಟು ಬರ್ತೀನಿ. ಆಮೇಲೆ ಇನ್ನೂ ಸ್ವಲ್ಪ ಮಾತು ಹೇಳಿ ಆಮೇಲೆ ಬೇಕಾದ್ರೆ ನೀವು ಮಕ್ಕೊಳಕ್ಕೆ ಹೋಗು. ಅದು ನಾನು ಯಾರ ಜೊತೆನೂ ಬೆಳೆದಿಲ್ಲ, ಒಂಟಿಯಾಗಿನೇ ಬೆಳೆದೇನಲ್ಲ, ಹಾಗಾಗಿ ನನಗೆ ಲೋನ್ಲಿನೆಸ್ ಭಾಳ ಫೀಲ್ ಆಗ್ತಿತ್ತು. ಇಲ್ಲಿಗೆ ಬಂದ್ಮೇಲೆ ನನಗೆ ಅಡ್ಜಸ್ಟ್ ಆಗಕ್ಕೆ ಭಾಳ ಟೈಮ್ ತಗೋತು. ಇವಾಗ ನೀ ನನಗೆ ಒಳ್ಳೆ ಫ್ರೆಂಡ್ ಅಂತ ಸಿಕ್ಕಿದೆ. ಬರೀ ಫ್ರೆಂಡ್ ಅಲ್ಲ, ನನಗೆ ಒಂಥರ ತಂಗಿ ಆಯ್ತು. ಎಲ್ಲ ನಾನು ಇನ್ನೊಳಗಡೆನ ನೋಡಕತ್ತೀನಿ ಕಾವ್ಯ, ಪ್ಲೀಸ್ ಅರ್ಥ ಮಾಡ್ಕೋ. ಇದೇನಪ್ಪ ಇವ್ರು ಈ ರೀತಿ ಎಲ್ಲ ಮಾತಾಡತ್ತಾರ. ಏನೋ ಸದ್ಯಕ್ಕೆ ನನಗೆ ಬಿಡಂಗ ಕಾಣಕತ್ತಿಲ್ಲ, ಏನೋ ಸ್ಕೆಚ್ ಹಾಕೊಂಡು ಬಂದಂಗೆ ಐತಿ. ಕಾವ್ಯ ಏನು ಯೋಚನೆ ಮಾಡತ್ತಿದ್ದಿ? ಏನಿಲ್ಲ ವೈನಿ, ಅದು ನನಗೆ ನಿದ್ದೆ ಬರ ಆತಿತ್ತು. ಸರಿ ಬಿಡು ಕಾವ್ಯ, ನಿನ್ ಮಲ್ಕೋ, ನಾನು ಹೋಗ್ತೇನೆ. ಮತ್ತೆ ಆಮೇಲೆ ಮಾತಾಡೋಣ ಅಂತ. ಸರಿ ವೈನಿ. ಹಬ್ಬ ಕಾವ್ಯ ಕರ್ದ್ಯಾ? ಇಲ್ಲ ಇಲ್ಲ ವೈನಿ ಕರ್ದಿಲ್ಲ. ಹೌದಾ, ಸರಿ ಬಿಡು. ನಿನಗೆ ಮತ್ತೇನಾರ ಬೇಕಂದ್ರೆ ಹೇಳು, ನಾ ಮಾಡ್ಕೊಂಬಂದು ತಂದ್ಕೊಡ್ತೇನೆ. ವೈನಿ, ಈಗ ಸದ್ಯಕ್ಕೆ ಏನೂ ಬೇಡ. ಈಗ ತಿಂದಿದ್ದ ಹೊಟ್ಟೆ ಫುಲ್ ಆಗ್ಬಿಟ್ಟೈತಿ. ಆಮೇಲೆ ಏನಾರು ಬೇಕಂದ್ರೆ ಹೇಳ್ತೇನೆ. ಸರಿ ಬರ್ತೇನಾ, ಬಾಯ್. ಹಬ್ಬ ಹೋದ್ರಲ್ಲ ಅಂತೂ ಇಂತು. ಅಯ್ಯೋ, ಇವನೇನು ಫೋನಾಗ ಇನ್ನೂ ಅದಾನೋ ಅಥವಾ ಕಟ್ ಮಾಡ್ಯಾನೋ? ಅವಾಗಲೇನೋ ಕಟ್ ಮಾಡೋಣ ಒಂದ್ಸರಿ ಫೋನ್ ಇವನಿಗೆ. ಏನಪ್ಪ ಇಷ್ಟೊತ್ತಾದ್ರೂ ರಿಂಗ್ ಅಂದ್ರೆ ಇವ್ನು ಎತ್ತಕತ್ತಿಲ್ಲಲ್ಲ ಫೋನು, ಏನು ಪತ್ತೆನೇ ಇಲ್ಲ ಈ ಆಸಾಮಿದು. ಹಲೋ ಬೇಬಿ, ಹೇಳು. ಏನು ಅವಾಗಲೇ ಸಡನ್ ಆಗಿ ಫೋನ್ ಕಟ್ ಮಾಡ್ಬಿಟ್ಟು? ಕಟ್ಟು ಮಾಡಿಲ್ಲಪ್ಪ, ಏನು ಇನ್ಫಾರ್ಮ್ ಮಾಡಿಲ್ಲ, ಹಂಗೆ ಇಟ್ಬಿಟ್ಟು ಫೋನು. ನಾ ಎಷ್ಟೊತ್ತನ ವೇಟ್ ಮಾಡಿ ಆಮೇಲೆ ಹೋದೆ ಗೊತ್ತಾ? ಅಯ್ಯೋ, ಅದು ಇಷ್ಟಾಯ್ತು, ಫೋನ್ ಕೆಳಗಡೆ ಬಿದ್ಬಿಡ್ತಿ ಹೆದರಿಕೀಗ. ಓ ಹೌದಾ, ನಾನು ಎಷ್ಟೊತ್ತನ ಹಲೋ ಹಲೋ ಅಂದೆ, ಏನು ರೆಸ್ಪಾನ್ಸ್ ಬರಲಿಲ್ಲ. ಆಮೇಲೆ ಆ ಕಡೆಯಿಂದ ಬೇರೆ ಧ್ವನಿನೂ ಬರಾತಲ್ಲ, ಹೋಗ್ಲಿ ಬಿಡು ಅಂತ ಕಟ್ ಮಾಡಿದೆ. ಸರಿ, ಇವಾಗ ಹೋದ್ರ ಅದರ? ಇಲ್ಲ, ಏನೇನೋ ಹೇಳಿ ಸಾಕು ಹಾಕಿದೆ. ಸುಮ್ಮನೆ ಇಲ್ಲಿದ್ರೆ ಸುಮ್ಮನೆ ರಿಸ್ಕ್ ನನಗೂ. ಮ್ಯಾಲೆ ರೂಮಿಗೆ ಹೋಗ್ತೇನೆ. ಅದಕ್ಕೆ ನಿನಗೆ ಹೇಳ್ತೀನಿ, ಬೇಗ ಮನೆ ಒಳಗಡೆ ಮಾತಾಡು ಅಂತ ಹೇಳಿ ನೀನೊಬ್ಳು. ಸರಿ, ನಾನು ಹೋಗಿ ಮಾತಾಡ್ತೇನೆ ತಗೋ. ಆದ್ರೂ ಒಂದ್ ಕಡೆ ಹೆದರಿಕೆ ಆಗಕತ್ತೈತಿ, ಪರವಾಗಿಲ್ಲ ಮಾತಾಡ್ತೇನೆ. ಸರಿ ಮಾತಾಡು, ಆಮೇಲೆ ನಾಳೆ ಮೀಟ್ ಆಗು. ಮತ್ತೇನು ಇಲ್ಲ ಬಿಡು. ಯಾಕೋ ನನಗೆ ಇಲ್ಲಿ ಫೋನ್ ಒಳಗಡೆ ಮಾತಾಡ್ತು ಸರಿ ಅನ್ಸಾತಿಲ್ಲ. ಅವ್ರು ಯಾವಾಗ ಬರ್ತಾರೆ ಯಾವಾಗಿಲ್ಲ ಒಂದು ಗೊತ್ತಾಗಂಗಿಲ್ಲ. ಬೆಟರ್ ನಾವು ಹೊರಗಡೆ ಮೀಟ್ ಆಗಿ ಮಾತಾಡೋಣ. ಅಲ್ಲ, ರೂಮ್ ಡೋರ್ ಲಾಕ್ ಮಾಡ್ಕೋಬಹುದು, ಆದ್ರೂ ಬೇಡ, ಸುಮ್ಮನೆ ರಿಸ್ಕ್ ಅನಿಸ್ತಾ ಇತ್ತು ನನಗೆ. ಸರಿ ಬಿಡು, ನಾಳೆ ಸಿಗು, ಮೆಸೇಜ್ ಮಾಡು. ನಾಳೆ ಸಿಗ್ತೀನಿ. ಆ ಕಡೆ ಏನೂ ಪ್ರಾಬ್ಲಮ್ ಇಲ್ಲಲ್ಲ? ಇಲ್ಲ, ಹಿಯರ್ ಎವ್ರಿಥಿಂಗ್ ಇಸ್ ಫೈನ್. ಸರಿ, ಬಾಯ್. ಹೋಗಿ ಮಾತಾಡ್ತೀನಿ, ಏನಾರ ಆಗಲಿ. ಈ ವೈನಿ ಏನೇನೋ ಭಾಳ ಬಡಾಯಿ ಕುಚ್ಕೊಳತ್ತಿದ್ರಲ್ಲ, ನನ್ನ ಸಪೋರ್ಟಿಗೆ ನಿಂತು ಮಾತಾಡ್ತಾರೆ. ನಾನು ನೋಡೋಣ, ಅವ್ರದ್ದು ಸಪೋರ್ಟ್ ತಗೋತೇನೆ. ಎಲ್ಲಿ ಹೋಗಿರ್ಬೇಕಾ ಫೈಲು? ಎಲ್ಲ ಕಡೆ ಹುಡುಕಿ ಸಾಕಾತು. ಈ ಉರ್ಮಿಳಾಗೂ ಏನು ಗೊತ್ತಿದ್ದಂಗಿಲ್ಲ, ಅದಕ್ಕಂತೂ ಏನು ಬರಂಗಿಲ್ಲ. ಕೇಳಿದ್ರೆ ಮತ್ತೆ ಸುಮ್ಮನೆ ಜಗಳ ಮಾಡ್ತಾ. ರೀ, ಯಾರ ಹತ್ರ ಕೇಳಬೇಕು? ಯಾರು ಜಗಳ ಮಾಡ್ತಾರ? ಏನು ಏನಿಲ್ಲ ಬಿಡು. ಏನ ಇಷ್ಟು ಜಲ್ದಿ ನನ್ನ ಮಾತು ನಿನ್ ಕಿವಿಗೆ ಬಿದ್ಬಿಡ್ತು? ಎದಕ್ ಬಂದಿದ್ದಿ? ಮತ್ತ ಬರ್ದ ಇನ್ನೇನ್ ಮಾಡ್ಲಿ? ಬರ್ಬೇಕಾಗಿತ್ತು, ಬಂದೆ. ಊರ್ಮಿಳಾ, ನೀ ಹಿಂಗೆಲ್ಲ ಕೊಂಕ್ ಮಾತಾಡಂಗಿದ್ರು ಸದ್ಯಕ್ಕೆ ಬರಕ್ ಹೋಗ್ಬೇಡ. ನಾನು ಇಂಪಾರ್ಟೆಂಟ್ ಫೈಲ್ ಹುಡುಕಾಕತ್ತೇನೆ. ಅಯ್ಯೋ, ಇಂಪಾರ್ಟೆಂಟ್ ಫೈಲ್ ನ ಕರೆಕ್ಟ್ ಜಾಗದಾಗ ಇಡೋ ಜವಾಬ್ದಾರಿ ನಿಮ್ದು. ಅಲ್ಲಿ ತೆಗೆದಿಡ್ದ ಇನ್ನ ಇಲ್ಲೆಲ್ಲ ಬಂದು ಹುಡುಕಿದ್ರೆ ಎಲ್ಲಿ ಸಿಗ್ಬೇಕು? ಹೋಗ್ರಿ ಆಫೀಸರ್ನಾಗ ಹುಡುಕ್ರಿ, ಸಿಗ್ತೈತಿ. ಅದನ್ನ ನಾನು ಇಲ್ಲೇ ಟಿವಿದು ಟೇಬಲ್ ಐತಲ್ಲ ಅಲ್ಲೇ ಕೆಳಗೆ ಇಟ್ಟಿದ್ದೆ, ಆ ಕಬೋರ್ಡ್ ಒಳಗಡೆನ. ಅಂದ್ರೆ ಅವತ್ತು ಏನೋ ಒಂದು ಕೆಲಸ ಬಂತು ಅಂತ ಹೇಳಿ ಅರ್ಜೆಂಟಿಗೆ ಹೊಂಟಿದ್ದೆ. ಆ ಡ್ರಾಯರ್ ಒಳಗಡೆನ ಅದನ್ನ ಫೈಲ್ ಇಟ್ಟು ಹೋದೆ. ವಾಪಸ್ ಬಂದು ನೋಡ್ತೇನೆ, ಸಿಗಾಕತ್ತೆ ಇಲ್ಲ. ಅದು ನಿಮ್ ತಪ್ಪು. ಬಂದ ತಕ್ಷಣ ಅವತ್ತು ನೋಡ್ಬೇಕಿತ್ತು. ಇವತ್ತು ಬಂದು ಹುಡುಕಿದ್ರೆ ಎಲ್ಲಿಂದ ಸಿಗ್ಬೇಕದು? ಅಯ್ಯೋ, ನನ್ನ ಮೊದಲ ತಲೆ ಕೆಟ್ಟ ಮೊಸರು ಗಡಿಗಾಗೈತಿ. ಅದ್ರಾಗ ನೀ ಬಂದು ಇಷ್ಟೆಲ್ಲ ತಲೆ ತಿನ್ಬೇಡ. ಈಗ ಬಂದಿದ್ದ ವಿಷಯ ಹೇಳು, ಇಲ್ಲ ಆಮೇಲೆ ಮಾತಾಡೋ. ಈಗ ಹೋಗಿಲ್ಲಿಂದ. ಅದೇಂಗಾಗ್ತೈತಿ? ನಿಮಗಂತೂ ಜವಾಬ್ದಾರಿ ಇಲ್ಲ. ಮಗಳು ಬೆಳೆದ್ ನಿಂತಾಳ, ಆಕಿನ ಮದುವೆ ಮಾಡ್ಬೇಕನ್ನೋದು ನಿಮ್ ತಲೆ ಒಳಗಿಲ್ಲ. ಏನಾರ ಒಂದ್ ಸ್ವಲ್ಪ ಐತೆ ಇಲ್ಲ? ಉರ್ಮಿಳಾ, ನೀ ಸುಮ್ಮನೆ ಬಾಯಿಗೆ ಸಿಕ್ಕಂಗ್ ಮಾತಾಡ್ಬೇಡ. ಆಕಿನ ಬಗ್ಗೆ ನನಗೂ ಗೊತ್ತೈತಿ. ನನಗೆ ಜವಾಬ್ದಾರಿ ಇದ್ದಿದ್ದಕ್ಕೆ ಆಕಿನ ಮದುವೆ ಮಾಡ್ಬೇಕಂತ ಹೇಳಿ ನಿಂತಿದ್ದು. ಆದ್ರೆ ಆಕಿ ಏನೇನೋ ಮಾಡಿ ತನ್ನ ತಲೆ ಮೇಲೆ ಕಾಲ್ ಚಪ್ಪಡಿ ಹೇಳ್ಕೊಂಡು ಮದುವೆ ನಿಲ್ಸ್ಕೊಂಡ್ರೆ ನಾ ಏನ್ ಮಾಡ್ಲಿ? ಹಂಗಂತ ಹೇಳಿ ಹಂಗ ಬಿಟ್ಬಿಡಕ್ಕಾಗ್ತೈತನ? ಏನಾರ ಬೇರೆ ಕಡೆ ಒಳ್ಳೆ ಸಂಬಂಧನ ಹುಡುಕಿ ಮದುವೆ ಮಾಡಕ್ ನೋಡ್ಬೇಕು. ಇಲ್ಲ ಅಂತಂದ್ರೆ ನಮ್ಮ ಅಣ್ಣನ ಮಗನ ಅದನ್ನಲ್ಲ, ಕೋದಂಡ. ಏನು ನಿಮ್ಮ ಅಣ್ಣನ ಮಗ ಕೋದಂಡನ? ಅವನಿಗೆ ಮಾತ್ರ ನಾ ಮದುವೆ ಮಾಡ್ಕೊಳಂಗಿಲ್ಲ. ನನ್ನ ಮಗಳನ್ನ ಹಂಗ ಬೇಕಾದ್ರೆ ಮನೆಯಾಗ ಇಟ್ಕೊಂತೀನಿ, ಆದ್ರೆ ಅವನಿಗೆ ನಾ ಮದುವೆ ಮಾಡ್ಕೊಳಂಗಿಲ್ಲ. ಯಾಕ್ರಿ? ಅವನಿಗೆ ಏನಾಗೈತಿ? ನಮ್ಮ ಮಳೆಯಾಗ ಚಲೋ ಅದನ್ನಲ್ಲೇನ? ಚಲೋ ಆಸ್ತಿ ಐತಿ, ಚಂದ ಓದಾನ, ಫಾರಿನಿಗೆ ಹೋಗಿ ಫಾರಿನಾಗ ಸೆಟ್ಲ್ ಆಗಕತ್ತಾನಲ್ಲ. ಯಾರು ಕಂಡಾರ ರೀ? ಏನಂತ ಮಾತಾಡಕತ್ತೀರಿ? ಯಾಕ ಕಾವ್ಯ ಹೋಗಿ ಅಲ್ಲಿ ಹೋಗಿ ಒಂದೂವರೆ ತಿಂಗಳು ಇದ್ದು ಬಂದಿಲ್ಲ? ಅಕ್ಕಿನ ಎಲ್ಲ ನೋಡ್ಕೊಂಡಾಳ. ನನಗೆ ಅಕ್ಕಿ ಹೇಳಿದ್ಮೇಲೆ ನನಗೂ ನಂಬಿಕೆ ಬಂದಿದ್ದು. ಇಲ್ಲ ಅಂದಿದ್ರೆ ನಾನು ನಂಬ್ತಿರ್ಲಿಲ್ಲ. ಇಲ್ಲಿ ನೋಡು ಉರ್ಮಿಳಾ, ನೀನು ನಿನ್ನ ಮಗಳ ತಾಳಕ್ಕೆ ತಕ್ಕಂಗ ಕುಡಿಬೇಡ. ನನ್ನ ಮಗಳಿಗೆ ಏನ್ ಮಾಡಿದ್ರೆ ಒಳ್ಳೇದಾಗ್ತೈತಿ, ಏನ್ ಮಾಡಿಲ್ಲ ಅಂದ್ರೆ ಒಳ್ಳೇದಾಗಲ್ಲ ಅನ್ನೋದು ನನಗೆ ಗೊತ್ತೈತಿ. ನೀನು ಸುಮ್ಮನೆ ಇರೋದು ವಾಸಿ. ಇದ್ರ ಬಗ್ಗೆ ನನಗೆ ನೀವು ಬುದ್ಧಿವಾದ ಹೇಳತ್ತೀರಿ? ಇಲ್ಲಿ ನೋಡ್ರಿ, ಕೋದಂಡ ಮತ್ತ ಕಾವ್ಯ ಇಬ್ರು ಪ್ರೀತಿ ಮಾಡಾತಾರ. ನೀವು ಸರಳ ಮದುವೆ ಮಾಡ್ಕೊಡ್ರಿ. ಅವಾಗ ನಾ ಕೇಳಿದಾಗ ಕಾವ್ಯಾಗ ಇಷ್ಟ ಇಲ್ಲ ಅಂತ ಹೇಳಿ ಬಿಟ್ಟಿದ್ರಿ. ಈಗ ಕಾವ್ಯನೂ ಇಷ್ಟ ಪಡಕತ್ತಾಳ. ಮಾಡ್ಕೊಡೋದ್ರೊಳಗಡೆ ಏನ್ ತಪ್ಪೈತಿ? ಇಬ್ರು ಮದುವೆ ಮಾಡ್ಕೊಂಡ್ಮೇಲೆ ಫಾರಿನ್ ಹೋಗಿ ಸೆಟ್ಲ್ ಆಗ್ತಾರಪ್ಪ. ಇಲ್ಲಿ ನೋಡು ಉರ್ಮಿಳಾ, ನಿಮ್ ತಾಳಕ್ಕೆ ತಕ್ಕಂಗೆ ಕುಣ್ಯಾಕ್ ನನ್ನ ಹತ್ರ ಆಗಂಗಿಲ್ಲ. ನನಗೂ ಒಂದ್ ಸ್ವಲ್ಪ ಟೈಮ್ ಕೊಡು. ಅದ್ರಾಗ ಬೇರೆ ಜೀವನ ಅವ್ನ ಲೈಫ್ ಒಳಗಡೆ ಸೆಟ್ಲ್ ಆಗಕ್ಕೆ ಏನೇನೋ ಪ್ಲಾನ್ ಮಾಡ್ಕೊಂಡನ. ಆ ಕಡೆ ಬಿಸ್ನೆಸ್ ಇಂದು ಒಂದ್ ಸ್ವಲ್ಪ ಪ್ಲಾನಿಂಗ್ ನಡೆಯತೈತಿ. ನೀ ಸುಳ್ಳ ಇರ್ಲಾರ್ದೆಲ್ಲ ತಲೆ ಒಳಗೆ ಬಿಡಕ್ ಹೋಗ್ಬೇಡ. ನನಗೆ ಗೊತ್ತು ರೀ, ನಿಮ್ಗೆ ನನ್ನ ಮಗಳು ಕಾವ್ಯ ಅಂತ ಆಗ್ಬಾರ್ದಿಲ್ಲ. ಏನೇನೋ ಪ್ಲಾನ್ ಮಾಡಿ ಆ ಸೌಮ್ಯನ ಸ್ವರೂಪಕ್ಕೆ ಮದುವೆ ಮಾಡಿ ಕಳಿಸ್ಬಿಟ್ರಿ. ಅಲ್ಲೂ ನನ್ನ ಮಗಳಿಗೆ ಮೋಸ ಆತು. ಈಗ
ನನ್ನ ಮಗಳ ಮದ್ವೆ ಬಗ್ಗೆನೇ ಯೋಚನೆ ಮಾಡಾತಿಲ್ಲ ನೀವು. ಇಲ್ಲಿ ನೋಡು ಊರ್ಮಿಳಾ, ನೀ ಬೇಕಂದ್ರೆ ದಾರ್ಯಾಗ ಹೋಗೋ ಭಿಕ್ಷುಕಂಗ ನನ್ನ ಮಗಳನ್ನ ಮದುವೆ ಮಾಡ್ಕೊಡು ಅಂತ ಹೇಳಿ ಕೇಳು. ನಾವ್ ಒಂದ್ ಪಾಡಿಗೆ ಹ್ಞೂ ಅಂತ ಒಪ್ಕೋಬಹುದು. ಯಾಕಂತಂದ್ರೆ ಅವನಲ್ಲೇ ಅಷ್ಟು ಕೆಟ್ಟ ಬುದ್ಧಿ ಇರೋದಿಲ್ಲ, ಅವನನ್ನ ಮನಿ ಅಳಿಯ ಮಾಡ್ಕೋಬಹುದು ನಾವು. ಆದ್ರೆ ಇವ್ರು ಒಂಥರ ವಿಷ ತುಂಬಿದ ಸರ್ಪ ಇದ್ದಂಗ ಅದರ. ನಿನಗೆ ಯಾಕೆ ಅರ್ಥ ಆಗತ್ತಿಲ್ಲ ಅನ್ನೋದು ನನಗೆ ಅರ್ಥ ಆಗತ್ತಿಲ್ಲ. ಓ, ನಮ್ಮ ಅಣ್ಣನ ಮಕ್ಕಳು ಎಲ್ಲ ವಿಷ ತುಂಬಿದ ಸರ್ಪ, ನೀವೆಲ್ಲ ಒಳ್ಳೆಯವರು ಅಲ್ಲ. ಅದಕ್ಕಲ್ಲ ಕಾವ್ಯ ಡಿಪ್ರೆಷನ್ ಒಳಗಡೆ ಹೋದಾಗ ಅಲ್ಲೇ ನಮ್ಮ ಅಣ್ಣನ ಮನೆ ಕಳಿಸಿದಾಗ ಆಕೆ ಆರಾಮಾಗಿ ಬಂದಿದ್ದು. ಯಾರು ಹೇಳಿದ್ರು ಅಲ್ಲಿ ಕಳಿಸ್ದಾಗ ಆರಾಮಾಗಿ ಬಂದಾಳ ಅಂತ ಹೇಳಿ? ಇನ್ಫ್ಯಾಕ್ಟ್ ಅಲ್ಲಿ ಹೋಗಿ ಬಂದಾಗಿಂದ ಆಕಿ ಹುಚ್ಚುಚ್ಚರ ಆಡಕತ್ತಾಳ. ಏನಂತ ಮಾತಾಡತ್ತೀರಿ ನೀವು? ಹೌದು, ಅಲ್ಲಿ ಹೋಗಿ ಬಂದ್ಮೇಲೆ ಆಕಿ ಬಹಳ ಕನ್ನಿಂಗ್ ಆಗಳ. ನನಗೆ ನಿಜವಾಗ್ಲೂ ನನ್ನ ಮಗಳ ಆಯ್ಕೆ ಅಂತ ಹೇಳಿ ನಂಬಕ ಆಗತ್ತಿಲ್ಲ. ಅಷ್ಟು ತಲೆ ಒಳಗೆ ಏನೋ ಕೆಟ್ಟ ಬುದ್ಧಿ ತುಂಬಿ ಕಳಿಸ್ಬಿಟ್ಟಾರ. ಇಲ್ಲಿ ನೋಡ್ರಿ, ಅದೆಲ್ಲ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ನಾನ್ ಮಾತ್ರ ನನ್ನ ಮಗಳನ್ನ ಅವ್ನ ಕೈ ಕೊಟ್ಟು ಮದುವೆ ಮಾಡಕ್ ರೆಡಿ ಇಲ್ಲ ಅಷ್ಟೇ. ಸುತರಾಮ್ ಒಪ್ಪೋದಿಲ್ಲ. ಓ ಹೌದಾ? ಕಾವ್ಯ ಬಂದ್ ಕೇಳಿದ್ರ? ಅವಳು ಬಂದ್ ಕೇಳಿ, ಅವಾಗ ನೋಡೋಣ. ಸರಿ, ಆಕಿನ ಕರ್ಕೊಂಬರ್ತೇನೆ ತಗೊಳ್ರಿ. ಇಲ್ಲಿ ನೋಡು ಊರ್ಮಿಳಾ, ನೀನ್ ಆಕಿನ ಮದ್ವೆ ಆಗು ಅಂತ ಹೇಳಿ ಫೋರ್ಸ್ ಮಾಡಿದ್ರೆ ನಾ ಸುಮ್ಮನೆ ಇರೋದಿಲ್ಲ. ಆ ಕೋದಂಡನ್ ಬಿಟ್ಟು ಬೇರೆ ಯಾರು ಇದ್ರೆ ತೋರ್ಸು. ಯಾರು ನಿಮ್ ಸ್ನೇಹಿತರು ಅದಾರ, ಅವ್ರ ಮಕ್ಳು ಅದಾರ, ಫಾರಿನ್ ಒಳಗೆ ಅದಾರ ಅಂತೆಲ್ಲ ಅನ್ನಕತ್ತಿದ್ದೆಲ್ಲ ಕೇಳಿ ನೋಡು. ಅವ್ರ ಮಕ್ಕಳ ಯಾರ ಒಬ್ರು ಒಳ್ಳೆಯವ್ರು ಇದ್ರು, ಫಾರಿನ್ ಒಳಗಡೆ ಸೆಟ್ಲ್ ಆಗ್ಯಾರ ಅಂತಂದ್ರೆ ಅವ್ರಿಗೆ ಮದ್ವೆ ಮಾಡ್ಕೊಡೋದ್ರಾಗ ನನಗೇನು ಪ್ರಾಬ್ಲಮ್ ಇಲ್ಲ. ಒಂದ್ ವೇಳೆ ಇಲ್ಲೇ ಇಂಡಿಯಾ ಒಳಗಿದ್ರು ನನಗೆ ಇನ್ನೂ ಬಹಳ ಖುಷಿ. ನನ್ನ ಮಗಳು ನನ್ನ ಕಣ್ಣೆದ್ರಿಗೆ ಇರ್ತಾಳ ಅನ್ನೋದಂತೂ ಬಹಳ ಖುಷಿ. ಹಂಗಿದ್ರೆ ನಿಮ್ಮ ಮಗಳ ಸ್ವರೂಪನ ಮದುವೆ ಆಗ್ತಿದ್ಲು. ಫಾರಿನಿಗೆ ಹೋಗ್ಬೇಕಂತ ಕನಸಿಟ್ಕೊಂಡಿದ್ದಕ್ಕಾಕಿ ಸ್ವರೂಪನ ಮದುವೆ ಆಗೋದು ರಿಜೆಕ್ಟ್ ಮಾಡಿದ್ಲು, ಗೊತ್ತಾ? ಓ, ಇದು ಮ್ಯಾಟ್ರ್. ನನ್ನ ಮಗಳ ರಿಜೆಕ್ಟ್ ಮಾಡಿದ್ದು ಪಾಪ ಸ್ವರೂಪ ಸೌಮ್ಯ ಹಂಗ ಹಿಂಗ ಅಂತಂದೇಳಿ ಬಾಯಿಗೆ ಸಿಕ್ಕಂಗ ಒಬ್ಬೊಬ್ರು ಒಂದೊಂದು ನಮ್ನಿ ಮಾತಾಡಿದ್ರಿ ಅವತ್ತು. ಅಯ್ಯೋ, ಇದೇನಿದು ನಾನು ಬಾಯ್ಬಿಟ್ನಲ್ಲ. ಅದು ಹಂಗಲ್ಲ, ಅದೆಲ್ಲ ಇಶ್ಯೂ ಆದ್ಮೇಲೆ ಅಲ್ಲ ಕಾವ್ಯ ಡಿಸೈಡ್ ಮಾಡಿದ್ದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಮತ್ತೆ ಸ್ವರೂಪನ ಮದುವೆ ಆಗಲ್ಲ ಅಂತ ಹೇಳಿ ಅಲ್ಲಿಗ ನಿಲ್ಸಿ. ಅದು ಮುಂದಿಂದೆಲ್ಲ ನಿಮ್ಗೆ ಗೊತ್ತೈತಲ್ಲ. ಸುಮ್ಮನೆ ಈಗ ನನಗೆ ಕನ್ಫ್ಯೂಸ್ ಮಾಡಿಸ್ಬೇಡ್ರಿ. ಯಾರು ಕನ್ಫ್ಯೂಸ್ ಆಗ್ಯಾರ, ಯಾರು ಕನ್ಫ್ಯೂಸ್ ಮಾಡತ್ತಾರ ಎಲ್ಲ ನನಗೆ ಸರಿಯಾಗಿ ತಿಳಿದೈತಿ. ಸರಿ ಬಿಡು, ಕಾವ್ಯ ಬಂದು ಮಾತಾಡ್ಲಿ, ಆಮೇಲೆ ನೋಡ್ತೇನೆ. ಪಪ್ಪ, ಕಾವ್ಯ ಬಾ ಮಗಳೇ. ಕಾವ್ಯ, ನೀ ಬಂದು ಚಲೋ ಮಾಡ್ದಿ, ಸರಿಯಾದ ಸಮಯಕ್ಕೆ ಬಂದಿ. ಹೌದಾ? ಅದು ನಾನು ಒಂದ್ ಸ್ವಲ್ಪ ಮಾತಾಡ್ಬೇಕಿತ್ತು, ಅದಕ್ಕೆ ಬಂದೆ. ಇಲ್ಲಿ ನೋಡು ಊರ್ಮಿಳಾ, ಆಕಿನ ಮಾತು ಹೊರಗೆ ಬರ್ಲಿ. ನೀ ಆಕಿಗೆ ಏನಾರ ಹೇಳ್ಕೊಟ್ಟು ಆ ಮಾತು ಹೊರಗೆ ಬರೋದು ಬೇಡ. ಸರಿ, ನಾ ಏನು ಹೇಳ್ಕೊಡೋದಿಲ್ಲ, ನಿಮ್ಮ ಎದುರಿಗೆ ಮಾತಾಡ್ತೀನಿ. ಆಕಿನ ಕಡೆಯಿಂದ ಏನು ಉತ್ತರ ಬರ್ತೈತಿ ನೀವ ಕೇಳ್ಕೊರಿ. ಒಂದ್ ವೇಳೆ ಆಕಿ ಒಪ್ಕೊಂಡ್ರೆ ಆಕಿ ಹೇಳ್ದಂಗೆ ಮಾಡ್ಕೊಡ್ತೀನಿ. ಒಪ್ಕೊಂಡಿಲ್ಲ ಅಂತಂದ್ರೆ ನೀ ಬಲ್ವಂತ ಮಾಡಂಗಿಲ್ಲ. ಇಲ್ಲ ಬಿಡ್ರಿ, ನಾ ಬಲ್ವಂತ ಮಾಡಂಗಿಲ್ಲ. ಆದ್ರೆ ಅವಳು ಒಪ್ಕೊಂಡ್ರೆ ನಿಮ್ಮ ಮಾತಿಗೆ ನೀವು ಕಟ್ಟು ಬಿದ್ದಕ್ಕಿನ ಮದ್ವೆ ಕೋದಂಡನ ಜೊತೆ ಮಾಡ್ಕೊಡ್ತೀರಾ? ಮೊದ್ಲಕಿನ ಹತ್ರ ಮಾತಾಡ್ತೀನಿ. ಕಾವ್ಯ, ಹೇಳ ಕಾವ್ಯ, ನಿನಗ ನಮ್ಮ ಅಣ್ಣನ ಮಗ ಕೋದಂಡನ ಮದುವೆ ಮಾಡ್ಕೊಳಕ್ ಇಷ್ಟ ಆಯ್ತಿಲ್ಲ? ನಿಮ್ ಕೋದಂಡ ಮಾಮ, ಕೋದು ಮಾಮ, ನೀನು ಸಣ್ಣಕ್ಕಿದ್ದಾಗ ಅದಿಲ್ಲ ನಿಮ್ ಕೋದಂಡ ಮಾವನಿಂದ ಕೋದು ಮಾಮ ಅಂತ ಹೇಳಿ ಅಡ್ಡಾಡ್ತಿದ್ದಿ. ಹೆಂಗ ಬೆನ್ ಹತ್ತಿದ್ದಿ ಗೊತ್ತೇನ? ಅವ ಒಟ್ಟ ಎಲ್ಲಿ ಹೋದ್ರು ನಿನ್ನ ಕರ್ಕೊಂಡ ಹೋಗ್ಬೇಕಿತ್ತು, ಇಲ್ಲ ಅಂದ್ರ ಜೋರ್ ಬಾಯ್ ಮಾಡಾಡ್ತಿದ್ದಿ. ಆಮೇಲೆ ಅವ್ನು ನಿನ್ನ ಬೆನ್ ಮೇಲೆ ಎತ್ಕೊಂಡು ಉಪ್ಪು ಮೂಟೆ ಮಾಡಿ ಅಡ್ಡಾಡಿಸ್ತಿದ್ದ, ನಿಂಗೆಲ್ಲ ಚಾಕ್ಲೇಟ್ ಎಲ್ಲ ತಂದ್ಕೊಡ್ತಿದ್ದ. ಎಷ್ಟು ಪ್ರೀತಿ ಮಾಡ್ತಿದ್ದ ಗೊತ್ತೇನ? ಅವಾಗ ನಮ್ಮ ಅಣ್ಣ ಅಂತಿದ್ದ, ಇವ್ರಿಬ್ರು ಬಹಳ ಪ್ರೀತಿನ ಅದಾರ, ಇವ್ರಿಬ್ರಿಗೂ ಮದುವೆ ಮಾಡ್ಕೊಡ್ಬೇಕು ಅಂತ ಹೇಳಿ. ಆಮೇಲೆ ಏನಾತೇನ್ವಾ, ನೀನ ಅವನಿಂದ ದೂರ ಸರ್ದ್ಬಿಟ್ಟಿ. ಊರ್ಮಿಳಾ, ಈಗ ಅದೆಲ್ಲ ಯಾಕ? ಕಾವ್ಯ ಹೇಳ್ವಾ, ನಿಮ್ಮಮ್ಮ ಏನ ಕೇಳಾತಾಳಲ್ಲ, ನಿನಗ ಕೋದಂಡನ ಮದುವೆ ಆಗಕ್ಕೆ ಇಷ್ಟ ಆಯ್ತೇನ? ಪಪ್ಪ, ಅದು ನಾನು ಅದ್ರ ಬಗ್ಗೆನೇ ಮಾತಾಡ್ಬೇಕಂತ ಬಂದಿದ್ದು. ಕಾವ್ಯ, ನಿನ್ನ ಮನಸ್ಸೊಳಗಡೆ ಏನೈತಿ ಡೈರೆಕ್ಟ್ ಆಗಿನ ಹೇಳ, ಯಾರಿಗೂ ಹೆದರ್ಬೇಕಾಗಿಲ್ಲ. ಊರ್ಮಿಳಾ, ಸ್ವಲ್ಪ ಬಾಯಿ ಮುಚ್ಕೊಂಡು ನಿಲ್ಕೊಂತಿ. ಹೇಳ್ವಾ ಕಾವ್ಯ, ನಿನ್ ಮನಸ್ಸಿನಾಗ ಏನೈತಿ ಹೇಳು. ಪಪ್ಪ, ಅದು ನಾನು ಕೋದಂಡ ಮಾವನ ಮದುವೆ ಮಾಡ್ಕೊಳಕ ಇಷ್ಟ ಪಡ್ತೇನೆ. ಏನು? ನೀನು ಕೋದಂಡನ್ನ ಈಗ್ಯಾಕ? ಈಗಾರ ಏನಂದಿದ್ರಿ ನೀವು? ಆಕಿ ಒಪ್ಕೊಂಡ್ಲು ಅಂತ ಅಂದ್ರ ಮದುವೆ ಮಾಡ್ಕೊಡ್ತೇನೆ ಅಂತಂದ್ರಿಲ್ಲ. ಎಲ್ಲಿ ಹೋತಿಗ್ ನಿಮ್ದು ಮಾತಿಗೆ ತಪ್ಪಂಗಿಲ್ಲ ರೀ. ನಾ ಈಗ ಹೇಳಾತೇನೆ. ಕಾವ್ಯ, ಏನ್ ಕಾವ್ಯ ಇದು? ಅವ್ನು ಯಾರು ಏನು ಹೆಂಗ ಅಂತೇಳಿ ನಿನಗ ನನ್ಕಿಂತ ಚೆನ್ನಾಗಿ ಗೊತ್ತಲ್ಲ. ಹೇಳ ಕಾವ್ಯ, ಅವ್ನು ಹೆಂಗದನ್ ಹೇಳು. ನಿಮ್ಮ ಅಪ್ಪಗೆ ಸ್ವಲ್ಪ ಅರ್ಥ ಆಗ್ಲಿ. ಪಪ್ಪ, ಅವನು ಭಾಳ ಒಳ್ಳೆಯವನ್ ಪಪ್ಪ. ನನಗೂ ಅವನ ಬಗ್ಗೆ ತಪ್ಪ ಅಭಿಪ್ರಾಯ ಇತ್ತು. ಆದ್ರೆ ಯಾವಾಗ ನಾನು ಫಾರಿನಿಗೆ ಹೋದ್ನಲ್ಲ, ಅವ್ನು ನನ್ನ ಜೊತೆ ನಡ್ಕೊಂಡಿದ್ದ ರೀತಿ, ಕೊಟ್ಟಿದ್ದಂಥ ಧೈರ್ಯ, ಹುಮ್ಮಸ್ಸು ಎಲ್ಲ ನೋಡಿ ನನಗೆ ಅವನ ಮೇಲೆ ಪ್ರೀತಿ ಆಗಿದ್ದಂತ ನಿಜ ಪಪ್ಪ. ಪ್ಲೀಸ್ ಪಪ್ಪ. ಕಾವ್ಯ, ನಾ ಹಿಂಗ ನಿಂತ್ರೆ ವರ್ಕೌಟ್ ಆಗಂಗಿಲ್ಲ. ಸ್ವಲ್ಪ ಸೆಂಟಿ ಆಗ್ಬೇಕು ನಾನು. ಪಪ್ಪ, ನನ್ನ ಜೀವನದಾಗ ನಾ ಏನು ಕೇಳಿದ್ರು ನೀವು ನನಗೆ ಕೊಟ್ಟಿರಿ. ನನಗೆ ಹಂಗಂತಂದು ಹೇಳಿ ನಿಮ್ಗೆ ಬೇಜಾರು ಮಾಡೋಕ್ಕೆ ಇಷ್ಟ ಇಲ್ಲ. ನಾನು ಸ್ವರೂಪ್ನ ಮದುವೆ ಆಗ್ಬೇಕಂತ ಅನ್ಕೊಂಡ ಟೈಮಿಗೆ ಏನೇನಾಯ್ತು ನಿಮಗೂ ಗೊತ್ತು. ಅಲ್ಲೂ ನನಗೆ ಮೋಸ ಆಯ್ತು. ಆಮೇಲೆ ಆ ಡಿಪ್ರೆಷನಿಂದ ಹೊರಗೆ ಬರಬೇಕು ಅಂತಂದು ಹೇಳಿ ಫಾರಿನಿಗೆ ಹೋದೆ. ಅಲ್ಲಿ ಹೋದ್ಮೇಲೆ ಏನೇನೆಲ್ಲ ಆಯ್ತು ಅಂತಂದು ಹೇಳಿ ನನಗೆ ಗೊತ್ತು. ನೀವು ಇಲ್ಲೇ ಬೇರೆ ರೀತಿನೇ ಇದ್ರಿ. ಆದ್ರೆ ನನ್ನ ಜೀವನದೊಳಗಡೆ ನಾನು ಡೇ ಬೈ ಡೇ ಜೀವನದ ಕನಸೆ ಬಿಟ್ಬಿಟ್ಟಿದ್ದೆ, ಆಸೆ ಬಿಟ್ಬಿಟ್ಟಿದ್ದೆ. ಆದ್ರೆ ನನಗೆ ಆ ಟೈಮ್ನಾಗ ನನಗೆ ಧೈರ್ಯ ಹೇಳಿದ್ದು, ಜೀವನಕ್ಕೊಂದು ಉತ್ಸಾಹ ತುಂಬಿದ್ದು ಕೋದಂಡ ಮಾವ ಮತ್ತು ದೊಡ್ಡ ಮಾವ. ಕಾವ್ಯ, ಅದು ನನಗೂ ಗೊತ್ತವ. ಹಂಗಂತಂದು ಹೇಳಿನಲ್ಲ, ಅವನಿಗೆ ಇವತ್ತು ಇಲ್ಲಿ ಮನೆಗೆ ಬರಕ್ಕೆ ನಾನು ಅಪ್ಪಣೆ ಕೊಟ್ಟಿದ್ದು. ಇಲ್ಲ ಅಂದಿದ್ರೆ ಅವನನ್ನ ಮನೆ ಒಳಗೂ ಸೇರಿಸ್ತಿರ್ಲಿಲ್ಲ. ಆದ್ರ ಯಾಕೆ ಸೇರಿಸ್ತಿದ್ದಿಲ್ಲ? ನಾನು ಬಿಡ್ತಿದ್ದಿಲ್ಲ. ಅವತ್ತ ನನ್ನ ಮಗಳು ಡಿಪ್ರೆಷನ್ ಒಳಗಡೆ ಹೋಗಕ್ಕೆ ಕಾರಣ ನೀವ ಇಷ್ಟು ಸೇರಿ ಮಾಡಿದ್ದು. ಅವತ್ತ ಅವರು ಅಲ್ಲಿಗೇನಾರ ಆಕಿನ ಕಳ್ಸ್ಕೊಂಡಿದ್ದಿಲ್ಲ ಅಂದಿದ್ರೆ ಇಷ್ಟೊತ್ತಿಗ ನಮ್ಮ ಮಗಳನ್ನ ನಾವು ಕಳ್ಕೊಬೇಕಿತ್ತು. ಅವತ್ತು ನನ್ನ ಮಗಳನ್ನ ನಮ್ಮ ಅಣ್ಣನ ಮಗನ ಹತ್ರ ಕಳ್ಸಕ ನಿಮ್ಗ ತಲೆ ಒಳಗೆ ಏನು ಬರ್ಲಿಲ್ಲ. ಅವತ್ತು ಒಂದ್ ಮಾತು ಬರ್ಲಿಲ್ಲ ಬೇಡ ಅಂತಂದ ಹೇಳಿ ಹ್ಞೂ ಅಂತ ಕಳ್ಸಿದ್ರಿ. ಆದ್ರೆ ಇವತ್ತು ಈಕೆಲ್ಲ ಸರಿ ಆದ ಕೂಡಲೇ ಆಕಿನ ಜೊತೆ ಮದ್ವೆ ಬೇಡ. ಅಪ್ಪ ಒಪ್ಪಿದೆ ನಿಮ್ದು ನ್ಯಾಯ. ಇಲ್ಲಿ ನೋಡ್ರಿ, ನನ್ನ ಮಗಳ ಮದ್ವೆ ಆಗೋದಾದ್ರೆ ಕೋದಂಡನ ಜೊತೆನೆ. ಇಲ್ಲಿ ನೋಡು ಊರ್ಮಿಳಾ, ಅವ್ನು ಸರಿ ಇಲ್ಲ. ಕಾವ್ಯ, ಊಟ ಅರ್ಥ ಮಾಡ್ಕೊಂತಿ ಅಂತ ಅನ್ಕೊಂಡೇನಿ. ಪಪ್ಪ, ಅವ್ನು ಹೆಂಗಾರು ಇರ್ಲಿ ಪಪ್ಪ, ನನಗೆ ನನ್ನ ಕೋದು ಮಾಮನ ಬೇಕು. ಅವನಂದ್ರೆ ನನಗೆ ಬಹಳ ಇಷ್ಟ. ನನಗೂ ಅವನ ಮೇಲೆ ಇಷ್ಟ ಆಯ್ತು ಅಂತ ಗೊತ್ತಾಗಿದೆ ನಾನು ಫಾರಿನಿಗೆ ಹೋದ್ಮೇಲೆ. ನಿಜ ಪಪ್ಪ, ಅವನು ನೋಡಕ್ಕಷ್ಟು ಚೆನ್ನಾಗಿಲ್ಲ, ಒಪ್ಕೊಂತೀನಿ. ಆದ್ರೆ ಭಾಳ ಬ್ರಿಲಿಯಂಟ್ ಆಗದಾನ. ಅಷ್ಟ ಅಲ್ಲ, ಅವನಿಗೆ ನನ್ನ ಮೇಲೆ ಭಾಳ ಅಂದ್ರೆ ಭಾಳ ಪ್ರೀತಿ ಐತಿ. ಪ್ಲೀಸ್ ಪಪ್ಪ, ನಿಮ್ಗೇನಾರ ಬೇಡ ಅಂತಂದ್ರೆ ಬೇಡ ಬಿಡ್ರಿ. ನನಗೆ ನಿಮಗೆ ಬೇಜಾರು ಮಾಡಿ ಮದುವೆ ಮಾಡ್ಕೊಳ್ಳೋ ಆಸೆ ಅಂತೂ ಇಲ್ಲ.
ಸರಿ ನಾನು ಇನ್ ಬರ್ತೇನೆ ಆತ ಆತ ಈಗ ಸಮಾಧಾನ ನಿಮ್ಗ ಕಾವ್ಯ ನಿಂತ್ಕೋ ಕಾವ್ಯ ಎಲ್ಲೂ ಹೋಗ್ಬೇಡ ಬೇಡಮ್ಮ ಪಪ್ಪಗ ಇಷ್ಟ ಇಲ್ಲ ಅಂದ್ರ ಹೋಗ್ಲಿ ಬಿಡು ನನ್ನ ಹಣೆ ಬರ್ದಾಗ ಏನಾಗ್ತೈತಿ ಅದ ಆಗ್ತೈತಿ ಇರು ಅದೇಂಗ್ ನಿಮ್ಮಪ್ಪ ಒಪ್ಕೊಳ್ದಿಲ್ಲ ನಾನು ನೋಡ್ತೀನಿ ನೀನು ಅವ್ರೆಲ್ಲ ಹೇಳಿದ ಮಾತಿಗ ತಾಳಕ್ ತಕ್ಕಂಗ್ ಕುಣ್ಕೊಂತ ಇದ್ದಿದ್ದಕ್ಕೆ ಇವತ್ತು ಹಿಂಗಾಗಿದ್ದು ನಾಳೆ ನಿನ್ ಮದುವೆ ಯಾರ ಜೊತೆನೂ ಮಾಡಕ್ ಕೊಡಂಗಿಲ್ಲ ಅವರು ಓ ನನಗೂ ಗೊತ್ತು ರೀ ಈ ಮನಿ ಎಲ್ಲ ನನ್ನ ಮಗಳ ಹೆಸರಿನಾಗ ಐತಿ ಅಂತಂದೇಳಿ ಯಾರಿಗೂ ಮದುವೆ ಮಾಡ್ಕೊಡಕ್ ನೀವು ತಯಾರಿಲ್ಲ ಯಾಕಂತಂದ್ರ ನಾಳೆ ಬೇರೆ ಯಾರಿಗಾರ ಮದುವೆ ಮಾಡ್ಕೊಟ್ರ ಅಕ್ಕಿನ ಅಂದ್ರ ಅಕ್ಕಿ ನಮ್ಮನ್ನೆಲ್ಲ ಹೊರಗೆ ಹೋಗು ಅಂದ್ರೆ ಹೋಗ್ಬಿಡ್ಬೇಕು ಅಂತ ಹೇಳಿ ಈ ಮನಿ ಒಟ್ಟು ನಿಮ್ಗೆ ಉಳಿಸ್ಕೋಬೇಕಾಗೈತಿ ಅದಕ್ಕೆ ಹಿಂಗ್ ಮಾತಾಡತ್ತಿರೋದಲ್ಲ ಇಲ್ಲಿ ನೋಡು ಊರ್ಮಿಳಾ, ನಾನು ಎಲ್ಲ ಡಿಸೈಡ್ ಮಾಡಿದ್ಮೇಲೆ ನನ್ನ ಮಗಳಿಗೆ ಈ ಮನೆ ಹೆಸರನ್ನ ಬರ್ಕೊಟ್ಟಿದ್ದು. ನಾನು ಮನಸ್ಸು ಮಾಡಿದ್ರೆ ಬೇಡ ಅಂತ ಹೇಳಿ ಬಿಡ್ಬೋದಿತ್ತು, ಆದ್ರೆ ನನಗೆ ನನ್ನ ಮಗಳು ಮುಖ್ಯ ಆಗಿದ್ಲು. ಹಾಗಾಗಿ ಆಕೆಗೆ ಇದನ್ನ ಬರ್ಕೊಟ್ಟೆ. ಇವತ್ತು ನನಗೆ ನನ್ನ ಮಗಳ ಮುಖ್ಯ, ಅದಕ್ಕೆ ಇಷ್ಟು ತಿಳಿಸಿ ಹೇಳಾತಿದ್ದು. ನಾಳೆ ಯಾರ್ದೋ ಮಾತು ಕೇಳಿ ಇವಳು ಎಲ್ಲಾರನ್ನೂ ಮನೆಯಿಂದ ಹೊರಗೆ ಹಾಕ್ಬಾರ್ದು ಅನ್ನೋದು ಒಂದು ಉದ್ದೇಶ ಆದ್ರೆ ನಾಳೆ ಆ ಕೋದಂಡ ಅದನ್ನಲ್ಲ ಎಂತ ಕೆಟ್ಟ ಕ್ರಿಮಿ ಅಂತ ಹೇಳಿ ನನಗೆ ಗೊತ್ತೈತಿ. ಈಕಿನ್ನ ಈ ಮನೆಯಿಂದ ಹೊರಗೆ ದಬ್ಬಾಕು ಹೆಸೋದಿಲ್ಲ ಅವನು, ಗೊತ್ತೈತಿ? ಪಾಪ ನೀವು ಅವನ್ನ ಬಹಳ ತಪ್ಪು ತಿಳ್ಕೊಂಡಿರಿ ಪಾಪ, ಪ್ಲೀಸ್ ಪಾಪ. ಸರಿ ಬಿಡು, ಆಯ್ತು, ನೀವೇನು ಅನ್ಕೊಂಡಿರೋ ಅದೇ ಆಗ್ಲಿ. ಮುಂದೆ ಏನು ಬಂದ್ರೆ ಎದುರ್ಸಕ್ಕೆ ರೆಡಿ ಇರ್ರಿ. ಸರಿ, ನನಗೆ ಅರ್ಜೆಂಟ್ ಕೆಲಸ ಐತಿ, ನಾನು ಹೋಗ್ತೀನಿ. ಪಪ್ಪ ಅಯ್ಯೋ ಹೋಗ್ಲಿ ಬಿಡು ಕಾವ್ಯ, ಯಾಕೆ ಬೇಜಾರು ಮಾಡ್ಕೊಂತಿದ್ದಿ? ಮದ್ವಿಗೆ ಒಪ್ಪಿಗೆ ಕೊಟ್ಟಿಲ್ಲ, ಮುಗಿಸ್ಬಿಡು. ಹ್ಞೂ ಅಮ್ಮ, ಪಪ್ಪ ಮದ್ವಿಗೆ ಒಪ್ಕೊಂಡ್ರಲ್ಲ ಅಷ್ಟ ಸಾಕು ಬಿಡು, ಹೋಗ್ಲಿ. ನೀನೇನು ಬೇಜಾರು ಮಾಡ್ಕೋಬೇಡ. ಅವ್ರು ಇವಾಗ ಬೇಜಾರು ಮಾಡ್ಕೊಂಡಾರ ಅಂತಂದೇಳಿ ಹೊರಗೆ ಹೋಗ್ಯಾರ. ಆಮೇಲೆ ಮತ್ತೆ ಅವ್ರಿಗೆ ಸಮಾಧಾನ ಆದಾಗ ಬಂದು ನಿನ್ನ ಜೊತೆಗೆ ಚಂದಾಗಿ ಮಾತಾಡ್ತಾರ. ಅಷ್ಟ ನೀನು ಮಾತಾಡ್ ಚಂದಾಗಿ, ಸರಿ ಅಮ್ಮ? ಮತ್ತ ಈ ಮದ್ವೆ ಮ್ಯಾಟ್ರನ್ನೆಲ್ಲ ಮತ್ತೆ ನಿಮ್ಮ ಮಾವಿಗೆಲ್ಲ ಹೇಳಂಗಿಲ್ಲ? ಹ್ಞೂ ಅಮ್ಮ ಹೇಳಬೇಕು. ಮೊದಲು ನಾನು ಕೋದನ್ ಮಾವಗ ಮೀಟ್ ಮಾಡಿ ಬರ್ತೀನಿ. ಸರಿ ಕಾವ್ಯ. ವೈನಿ ಅದು ಕಾವ್ಯ, ಸ್ವಾತಿ ಆಕಿ ನಮ್ಮ ಕೋದಂಡನ್ ಜೊತೆ ಮದುವೆ ಫಿಕ್ಸ್ ಆಗೈತಲ್ಲ, ಅದನ್ನ ಮಾತಾಡ್ಬೇಕಂತ ಹೊಂಟಾಳ. ಏನು ಕೋದಂಡನ್ ಜೊತೆಗೆ ಕಾವ್ಯನ್ ಮದ್ವಿನ? ಈಗೆಲ್ಲ ನಿನ್ನ ಹತ್ರ ರಿಪೀಟ್ ಮಾಡಕ್ ಆಗಂಗಿಲ್ಲ. ನಿಮ್ಮ ಮಾವನ ಒಪ್ಕೊಂಡ್ರೆ ಎಲ್ಲಾನು ಆಗೈತಿ. ನೀ ಮತ್ತೆ ಬಂದು ಕಡ್ಡಿ ಅಲ್ಲಾಡ್ಸ್ಬೇಡ ಇಲ್ಲೇ. ಆಕಿ ಒಟ್ಟು ಹೊಂಟಾಳ ಅಷ್ಟ ಮಾತಾಡ್ಕೊಂಡ್ ಬರಕ. ಕಾವ್ಯ ನೀ ಹೋಗು. ಸರಿ ಅಮ್ಮ. ವೈನಿ ನಾನು ನಿಮ್ಗೆ ಆಮೇಲೆ ಸಿಗ್ತೇನೆ. ಏನ್ ಮಾತಾಡಕ್ ಬಂದಿದ್ದೀನಿ ಕಾವ್ಯನ ಹತ್ರ? ಅಯ್ಯೋ ಅತ್ತೆ ಅದು ಹಂಗಲ್ಲ, ಕಾವ್ಯ ಏನೋ ಇಂಪಾರ್ಟೆಂಟ್ ಮ್ಯಾಟರ್ ಕೇಳಿದ್ಲು, ಅದನ್ನ ಮಾತಾಡಬೇಕಿತ್ತು, ಅದಕ್ಕೆ ಬಂದಿದ್ದೆ. ಸರಿ ನಾನು ನಿಮ್ಗೆ ಆಮೇಲೆ ಸಿಗ್ತೇನೆ. ನಾನು ಈ ಮೊದಲು ಕಾವ್ಯನ ಹತ್ರ ಹೋಗಿ ಮಾತಾಡ್ಬೇಕು. ಅಯ್ಯೋ ಆದಷ್ಟು ಜಲ್ದಿ ಆಕಿನ ಕ್ಯಾಚ್ ಮಾಡ್ಬೇಕು. ಏಯ್ ನಿಂತ್ಕೊಳ್ಳ ಸ್ವಾತಿ, ಅತ್ತೆ ಆಮೇಲೆ ಸಿಗ್ತೀನಿ, ಬಾಯ್. ಏನ್ ಈ ಹುಡುಗಿ ಏನ್ ಮಾಡಕತ್ತಾಳ ಅಂತಂದೇಳಿ ಒಂದು ಗೊತ್ತಾಗತ್ತಿಲ್ಲ. ಈಗೀಗಂತೂ ನಮ್ಮ ಕಾವ್ಯನ ಮೇಲೆ ಬಹಳ ಪ್ರೀತಿ ಆಗ್ಬಿಟ್ಟೈತಿ. ಯಾವಾಗ ನೋಡಿದ್ರು ಆಕಿಂದ ಜಪ ಮಾಡ್ತಿರ್ತಾ. ಹೋಗ್ಲಿ ಬಿಡು, ನನ್ನ ಮಗಳ ಮೇಲೆ ಇಷ್ಟರ ಪ್ರೀತಿ ಐತಲ್ಲ ಈಕಿಗೆ ಸಾಕು. ಮತ್ತ ಈಕಿ ನನ್ನ ಮಗಳ ಮದುವೆ ಮುರಿಯಾಕ ಯಾವ್ದೇ ರೀತಿ ಕಾಡ ಆಗದೆ ಇದ್ರೆ ಸಾಕು. ಈಕಿನ ಮುಂದಿಟ್ಕೊಂಡು ಪ್ರೀತಿಯಿಂದ ಅವ್ರ ಅಪ್ಪನ ಧಾರೆ ಎರೆದು ಕೊಡ್ಬೇಕು. ಹಂಗ ಮದುವೆ ಮಾಡಕ್ ಹೇಳ್ತೇನೆ ನಾನು. ಈಕಿನ ಜೊತೆ ಎಲ್ಲ ಮಾತಾಡ್ಕೊಂಡು ಅವ್ರ ಮಾವಿಗೆ ಹೇಳಕ್ ಹೇಳ್ತೇನೆ. ಅಂದ್ರ ನನ್ನ ಗಂಡಗ್ ಬುದ್ಧಿ ಬರ್ತೈತಿ. ಎಲ್ಲಾರು ಅವನ ಬಗ್ಗೆ ಒಳ್ಳೇದ್ ಹೇಳಿದ್ರ ಅವಾಗ ನಂಬ್ತಾರ. ನೋಡೋಣ. ಏ ಸ್ವಾತಿ ನಿನ್ನ ಹತ್ರ ಮಾತಾಡ್ಬೇಕು. ಹೋದ್ಲೇ ನಿಕ್ಕಿ.